ಅದು ಊರ ಜನರ ನೀರಿನ ದಾಹ ನೀಗಿಸುತ್ತಿದ್ದ ಕೆರೆ. ಮಹಾ ಮಳೆಗೆ ಆ ಕೆರೆ ತುಂಬಿ ಹೋಗಿತ್ತು. ಕಟ್ಟೆ ಒಡೆದ್ರೆ ಊರೂರೇ ಮುಳುಗುವ ಆತಂಕ ಎದುರಾಗಿತ್ತು. ಆದರೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಆಪತ್ ಬಾಂಧವನಾಗಿ ಬಂದಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ದಟ್ಟ ಕಾನನ ಕಾಡಿನ ನಡುವೆ 27 ಎಕರೆ ವಿಸ್ತೀರ್ಣದ ಕೆರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತೋಟತ್ತಾಡಿ ಗ್ರಾಮದ ಪೆರ್ನಾಳೆ ಕೆರೆ. ಬ್ರಿಟಿಷರ ಕಾಲದ ಪೆರ್ನಾಳೆ ಕೆರೆ ಕೆಳಭಾಗದಲ್ಲಿ ಒಂದು ಗೇಟ್ ಇತ್ತು. ಬೇಸಿಗೆಯಲ್ಲಿ ನೀರು ಹೊರ ಹೋಗದಂತೆ ಗೇಟ್ಗೆ ಗೋಣಿ ಚೀಲಗಳನ್ನು ಹಾಕಿ ಭದ್ರ ಮಾಡಲಾಗಿತ್ತು. ಆದರೆ ಈ ಬಾರಿ ಭಾರೀ ಮಳೆಗೆ ಕೆರೆ ಮೈದುಂಬಿದೆ. ಆದರೆ ನೀರು ಹೊರ ಹೋಗಬೇಕಿದ್ದ ಕೆರೆಯ ಗೇಟ್ ಕೈಕೊಟ್ಟು ಬಿಟ್ಟಿತ್ತು. ಇಡೀ ಊರಿನ ಜನರನ್ನ ಆತಂಕಕ್ಕೆ ದೂಡಿತ್ತು. ಒಂದು ಕಡೆ ಜೋರು ಮಳೆ ಬೇರೆ, ಮತ್ತೊಂದು ಕಡೆ ದಿನ ಕಳೆದಂತೆಲ್ಲ ಕೆರೆ ಮೈದುಂಬ್ತಿದೆ. ಆದರೆ ಈ ಗೇಟ್ ಮಾತ್ರ ಓಪನ್ ಆಗ್ತಿಲ್ಲ. ಪರಿಣಾಮ ಕೆರೆ ಸಂಪೂರ್ಣವಾಗಿ ತುಂಬಿ ಕಟ್ಟೆ ಒಡೆಯುವ ಭೀತಿ ಎದುರಾಗಿ ಬಿಟ್ಟಿತ್ತು. ತೋಟತ್ತಾಡಿ ಗ್ರಾಮದ 300ಕ್ಕೂ ಅಧಿಕ ಕುಟುಂಬಗಳಿಗೆ ಕಂಟಕ ಎದುರಾಗಿತ್ತು. ಏನು ಮಾಡೋದು ಅಂತ ದಿಕ್ಕು ತೋಚದೆ ಇರುವಾಗ ಆಪತ್ ಬಾಂಧವನಂತೆ ಬಂದಿದ್ದು ಮುಳುಗು ತಜ್ಞ ಈಶ್ವರ್ ಮಲ್ಪೆ. ತನ್ನ ತಂಡದ ಜೊತೆಗೆ ಬಂದ ಈಶ್ವರ್ ಮಲ್ಪೆ ಆಕ್ಸಿಜನ್ ಸಿಲಿಂಡರ್ಗಳನ್ನ ಬೆನ್ನಿಗೇರಿಸಿ ಕೆರೆಯ 20 ಅಡಿ ಆಳಕ್ಕೆ ಇಳಿದಿದ್ರು. ನೀರು ಸಂಗ್ರಹಿಸಲು ಗೇಟ್ಗೆ ಹಾಕಿದ್ದ ಮರಳಿನ ಗೋಣಿಗಳನ್ನು ತೆರವುಗೊಳಿಸಿದ್ರು. ಸರಾಗವಾಗಿ ಹೋಗುವಂತೆ ವ್ಯವಸ್ಥೆ ಮಾಡಿದ್ರು. ನೀರಿನ ರಭಸಕ್ಕೆ ಈಶ್ವರ್ ಮಲ್ಪೆಯೇ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇದ್ದಿದ್ದರಿಂದ ಏಣಿಯ ಸಹಾಯದಿಂದ ಗೋಣಿಗಳನ್ನು ಯಶಸ್ವಿಯಾಗಿ ಹೊರತೆಗೆದ್ರು. ನಾಲ್ಕಡಿ 5 ಅಡಿ ಒಂದು ಇದೆ, ಆದರೆ ಅಲ್ಲಿ ಫ್ಲೋರಲ್ಲಿ ಸಿಕ್ಕಾಕೊಂಡಿದ್ದಿಲ್ಲ. ಜನರಿಗೆ ಅಂದರೆ ಒಂದು ಭಯದ ಒಂದು ವಾತಾವರಣನೇ. ಯಾಕೆಂದರೆ ಮೊನ್ನೆ ನಾವು ಅಲ್ಲಿ ವಯನಾಡಿನಲ್ಲಿ ಆಗಿದ ವಾತಾವರಣ ಇಲ್ಲಿ ಸಹ ಆಗುವ ಒಂದು ಸಂಭವ ಇದೆ. ಯಾಕೆಂದರೆ 500 ಕುಟುಂಬಗಳು ವಾಸಿಸ್ತಾ ಇದ್ದೇವೆ. ಅದರಿಂದ ಇಲ್ಲಿ ನಾವು ಪಂಚಾಯತ್ ಆಗಲಿ ಇವರ ಸ್ಥಳೀಯರೆಲ್ಲ ಸೇರಿ ಇದೊಂದು ತೆಗಿಸ್ತಾ ಇದ್ದಾರೆ. ಯಾಕೆಂದರೆ ಈ ನೀರೆಲ್ಲಾದರೂ ಕಟ್ಟೆ ಒಡೆದ್ರೆ ಒಂದು 500 ಮನೆಗಳು ನಾಶ ಜಲಪ್ರಳಯದ ಥರ ಆಗಿರ್ಬೋದು. ಯಾಕೆಂದರೆ 500 ಮನೆಗಳು ಕುಟುಂಬಸ್ಥರೆಲ್ಲ ಕಾಯ್ತಾ ಇದ್ದಾರೆ ಮನೆಯಲ್ಲೆಲ್ಲ. ಈಶ್ವರ್ ಮಲ್ಪೆಯ ಸಾಹಸದಿಂದ ಇಡೀ ಗ್ರಾಮವೇ ಅಪಾಯದಿಂದ ಬಚಾವಾಗಿದೆ. ನೀರು ಸರಾಗವಾಗಿ ಹರಿದು ಹೋಗುತ್ತಿದೆ. ಚಾರ್ಮಡಿಯಲ್ಲಿ ವಯನಾಡ್ನಂತಹ ದುರಂತ ತಪ್ಪಿತು ಅಂತ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಚಿರೂರು ಭೂಕುಸಿತದಿಂದ ಕಾರವಾರ ನಲುಗಿ ಹೋಗಿದೆ. ಇನ್ನೂ ಕೂಡ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಹೀಗಿರುವಾಗಲೇ ಜಿಲ್ಲೆಯ ಗುಡ್ಡಗಳು ಯಮನ ರೂಪ ತಾಳ್ಬಿಟ್ಟಿವೆ. ಬಲಿಗಾಗಿ ಬಾಯಿ ತೆರೆದಿದೆ. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಮಳೆ ಕಂಡು ಕೇಳರಿಯದ ಮಳೆಗೆ ಕರಾವಳಿ ನಲುಗಿ ಹೋಗಿದೆ. ಮಳೆ ನರ್ತನಕ್ಕೆ ಅಂಕೋಲ ಕಂಗಾಲಾಗಿದೆ. ಶಿರೂರು ಗುಡ್ಡ ಕುಸಿತ ಇಡೀ ಅಂಕೋಲವನ್ನೇ ನಡುಗಿಸಿಬಿಟ್ಟಿದೆ. ಆತಂಕದ ವಿಷಯ ಅಂದರೆ ಜಿಲ್ಲೆಯ ಕರಾವಳಿಯಲ್ಲಿ ಹಾದು ಹೋದ ಚತುಷ್ಪಥ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿದು ಬಿಟ್ಟಿದೆ. ಮೂರು ದಿನಗಳ ಹಿಂದೆ ಬಿಣಗಾದಿಂದ ಕಾರವಾರಕ್ಕೆ ತೆರಳುವ ಟನಲ್ ಮಾರ್ಗದ ಬಳಿ ಬಂಡೆಕಲ್ಲುಗಳು ಮಣ್ಣಿನೊಂದಿಗೆ ರಸ್ತೆಗೆ ಜರುಗಿವೆ. ಅದೃಷ್ಟವಶಾತ್ ವಾಹನ ಸವಾರರು ಪ್ರಾಣಾಪಾಯದಿಂದ ಪಾರಾಗಿದ್ರು. ಪರ್ಯಾಯ ವ್ಯವಸ್ಥೆಯಾಗಿ ಬೈತಕೋಲ್ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಆದ್ರೀಗ ಬೈತಕೋಲ್ ಮಾರ್ಗದ ಬಳಿಯೂ ಗುಡ್ಡ ಕುಸಿದು ಬಿಟ್ಟಿದೆ. ವಾಹನ ಸವಾರರಿಗೆ ಮತ್ತೊಂದು ಕಂಟಕ ಎದುರಾಗಿ ಬಿಟ್ಟಿದೆ. ಈ ಟನಲ್ ಮೇಲ್ಗಡೆಯಿಂದ ಕಲ್ಲುಗಳು, ಬಂಡೆಗಳು, ಮಣ್ಣುಗಳು ಕುಸಿದಿರೋಂಥ ನಾವು ನೋಡಿದ್ದೇವೆ ಕಳೆದ ವಾರದಲ್ಲಿ. ಮತ್ತು ಈ 1-2 ದಿನ ಬಂದ್ ಮಾಡಿದರು. ಈ ಸುರಂಗ ಮಾರ್ಗನ 1-2 ದಿನ ಬಂದ್ ಮಾಡಿಬಿಟ್ಟು ಇದೇನು ಬಂದರು ರೋಡ್ ಏನಿದೆ ಈ ಬೈತ್ಕೋಲ್ ಮುಖಾಂತರ ಕಾರವಾರ, ಅಂಕೋಲ ಮತ್ತು ಮುಂದಿನ ತಾಲೂಕುಗಳಿಗೆ ಸಂಪರ್ಕ ಮಾಡುವಂಥ ರೋಡನ್ನು ಓಪನ್ ಮಾಡಿಕೊಟ್ಟಿದ್ರು. ಬಟ್ ಅಲ್ಲೂ ಕೂಡ ನಾವು ಕಲ್ಲು ಮತ್ತು ಮಣ್ಣು ಎಲ್ಲ ಬೀಳುವಂಥದ್ದನ್ನು ಕಂಡುಬಿಟ್ಟು ಈಗ ಅಲ್ಲೂ ಓಡಾಡಲಿಕ್ಕೂ ಕಷ್ಟ ಆಗ್ತಾ ಇದೆ. ಇದಿಷ್ಟೇ ಅಲ್ಲ,
ಕಳೆದ ವರ್ಷವೂ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಿಸಿರೋ ಸುರಂಗ ಮಾರ್ಗದಲ್ಲಿ ನೀರು ಸೋರ್ತಿತ್ತು. ಪರಿಣಾಮ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈ ಬಾರಿ ಮತ್ತೆ ಟನಲ್ನಲ್ಲಿ ನೀರು ಸೋರಿಕೆಯಿಂದ ಅಪಾಯ ಎದುರಾಗೋ ಆತಂಕ ಹೆಚ್ಚಿದೆ. ಹಾಗಂತ ಬಿಣಗಾದಿಂದ ಬೈತಕೋಲ್ ಮಾರ್ಗದ ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಬೇಕೆಂದರೆ ಅಲ್ಲಿಯೂ ಕುಸಿತವಾಗುವ ಭೀತಿ ಶುರುವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರಕ್ಕೆ ಪ್ರತಿನಿತ್ಯ ನೂರಾರು ನಾಗರಿಕರು ಆಗಮಿಸುತ್ತಾರೆ. ಜಿಲ್ಲಾ ಕೇಂದ್ರವಾಗಿರೋದ್ರಿಂದ ಎಲ್ಲ ಕಚೇರಿಗಳು ಇಲ್ಲೇ ಇವೆ. ಒಂದು ವೇಳೆ ಸಂಪರ್ಕ ಕಡಿತವಾದರೆ ಜಿಲ್ಲೆಯ ನಾಗರಿಕರಿಗೆ ತೊಂದರೆ ಆಗಲಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಕೇಳಿದಾಗ ಅವರು ಹೇಳಿದ್ದು ಹೀಗೆ. ನ್ಯಾಷನಲ್ ಹೈವೇ 66ರಲ್ಲಿ ಬಿಣಗಾದಿಂದ ಕಾರವಾರ ಬರೋದು ಮಾರ್ಗ ಗುಡ್ಡ ಕುಸಿತದಿಂದ ಸ್ಥಗಿತವಾಗಿ ಪರ್ಯಾಯ ವ್ಯವಸ್ಥೆ ಬಿಣಗಾದಿಂದ ಬೈತ್ಕೂಲ್ದಿಂದ ಮಾಡಿದರು. ಆದರೂ ಈಗ ಬೈತ್ಕೂಲ್ದೊಳಗೆ ಗುಡ್ಡ ಕುಸಿತದಿಂದ ತೊಂದರೆ ಆಗುತ್ತದೆ. ಬಿಣಗಾದ್ದು ಗುಡ್ಡ ಕುಸಿತದಿಂದ ತೊಂದರೆಯಾಗಿ ಬೈತ್ಕೂಲ್ದು ತೊಂದರೆಯಾಗಿ ಪರ್ಯಾಯ ವ್ಯವಸ್ಥೆ ಯಾವುದಾದರೂ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಮಾಡಬೇಕೆಂದು. ಒಟ್ನಲ್ಲಿ ಕರಾವಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಸಿತವಾಗಿರುವುದಕ್ಕೆ IRBಯ ಅವೈಜ್ಞಾನಿಕ ಕಾಮಗಾರಿ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಮಹಾಮಳೆ ಮುಂದೆ ಏನೆಲ್ಲ ಅವಾಂತರ ಸೃಷ್ಟಿಸುತ್ತೋ ಗೊತ್ತಿಲ್ಲ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕೇರಳದ ವಯನಾಡಿನಲ್ಲಿ ಹಿಂದೆಂದೂ ಕಂಡು ಕೇಳಿರದಂತಹ ಭೂಕುಸಿತಕ್ಕೆ ಹಳ್ಳಿಗಳೇ ಸರ್ವನಾಶವಾಗ್ಬಿಟ್ಟಿದೆ. ನೂರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಹಲವರು ನಿರಾಶ್ರಿತರಾಗಿದ್ದಾರೆ. ಮಲೆನಾಡಿನ ವಿದ್ಯಾರ್ಥಿಯೊಬ್ಬಳು ತನ್ನ ಕ್ರೀಡಾ ವೇತನ ದೇಣಿಗೆ ನೀಡಿ ಸೈ ಎನಿಸಿಕೊಂಡಿದ್ದಾಳೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಗುಡ್ಡದ ಭೂತಕ್ಕೆ ವಯನಾಡು ಸರ್ವನಾಶ, ಎಲ್ಲೆಲ್ಲೂ ಸಾವಿನ ನರ್ತನ, ಸ್ಮಶಾನ ಮೌನ. ಅಟ್ಟಹಾಸ, ಜಲಾಸುರನ ಅಟ್ಟಹಾಸಕ್ಕೆ ಕೇರಳದ ವಯನಾಡು ಅಕ್ಷರಶಃ ಸ್ಮಶಾನವಾಗಿದೆ. ಶಿವಮೊಗ್ಗದ 9ನೇ ತರಗತಿಯ ಬಾಲಕಿಯೊಬ್ಬಳು ತನಗೆ ಬಂದ ಕ್ರೀಡಾ ವೇತನವನ್ನ ಜಲ ದುರಂತದ ಸಂತ್ರಸ್ತರಿಗೆ ನೀಡಿ ಮಾನವೀಯತೆ ಮೆರೆದಿದ್ದಾಳೆ. ಈಕೆ ರಿಪ್ಪನ್ಪೇಟೆಯ ಖಾಸಗಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಶ್ರೇಯ. 14 ವರ್ಷ ವಯೋಮಿತಿ ಒಳಗಿನ ರಾಷ್ಟ್ರೀಯ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿದ್ದಳು. ಶ್ರೇಯಳ ಅದ್ಭುತ ಪ್ರದರ್ಶನಕ್ಕೆ ರಾಜ್ಯ ಸರ್ಕಾರದಿಂದ 10,000 ರೂಪಾಯಿ ಕ್ರೀಡಾ ವೇತನ ದೊರೆಯುತ್ತಿತ್ತು. ಆದರೆ ಕಬಡ್ಡಿ ಪಟು ಶ್ರೇಯ ತನ್ನ ಕ್ರೀಡಾ ವೇತನವನ್ನ ವಯನಾಡಿನ ಸಂತ್ರಸ್ತರ ಪರಿಹಾರ ನಿಧಿಗೆ ನೀಡಿದ್ದಾಳೆ. ಎಲ್ಲರಿಗೂ ಮಾದರಿಯಾಗಿ ಶಬ್ಬಾಸ್ ಎನಿಸಿಕೊಂಡಿದ್ದಾಳೆ. ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಿರೋ ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಪಡೆದವರಿಗೆ ಒಂದು 10,000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಒಂದು ನಿಯಮ ಇದೆ. ಅದರನ್ವಯ ಲಾಸ್ಟ್ ಇಯರ್ 10,000 ರೂಪಾಯಿ ಚೆಕ್ಕು ಈ ವರ್ಷ ಬಂದಿದೆ ಅವರಿಗೆ. ಆ ಬಂದಿರೋ ದುಡ್ಡನ್ನು ಶ್ರೇಯ ಅಂತಕ್ಕಂಥ ವಿದ್ಯಾರ್ಥಿ ವಯನಾಡಲ್ಲಿ, ಕೇರಳದ ವಯನಾಡಿನಲ್ಲಿರ್ತಕ್ಕಂಥ ಅನಾಹುತಕ್ಕೆ ನನ್ನ ಕೈಲಾಗಿರ್ತಕ್ಕಂಥ ಸಣ್ಣ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವರ ತಂದೆ ತಾಯಿಗೆ ಹೇಳಿ ಅವ್ರನ್ನ ಒಪ್ಪಿಸಿ ಒಂದು ಉತ್ತಮವಾದ ಒಂದು ಮನೋಭಾವನ, ಒಂದು ಸೇವೆಯ ಮನೋಭಾವನ ತೋರಿಸಿದ್ದಾಳೆ. ಕೋಟಿ ಕೋಟಿ ಆಸ್ತಿ ಇದ್ರೂ ಹಣದ ಹಿಂದೆ ಓಡಾಡುವವರ ಮತ್ತೆ ಈ ವಿದ್ಯಾರ್ಥಿನಿ ಮಾತ್ರ ತನಗೆ ಬಂದ ಅಲ್ಪ ಹಣವನ್ನ ಕಣ್ಣೀರು ಒರೆಸುವ ಕಾರ್ಯಕ್ಕೆ ನೀಡಿದ್ದಾಳೆ. ಬೆಳಕಿನ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಹೈಸ್ಕೂಲ್ ವಿದ್ಯಾರ್ಥಿನಿಯ ಈ ನಿರ್ಧಾರ ನಿಜಕ್ಕೂ ಶ್ಲಾಘನೀಯ. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಾಂಗ್ರೆಸ್ ಹಗರಣಗಳನ್ನು ಖಂಡಿಸಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡ್ತಿದ್ದಾರೆ. ಆದರೆ ದೋಸ್ತಿ ಯಾತ್ರೆಯಲ್ಲಿ ಯೋಗೇಶ್ವರ್ ಗೈರಾಗಿರುವುದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಅಂತರ ಕಾಯ್ದುಕೊಂಡ್ರ ಯೋಗೇಶ್ವರ್. ಮೂಡ ಹಗರಣ ಹಾಗೂ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ. ಆದರೆ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮಾತ್ರ ನಾಮಕಾವಸ್ಥೆಗೆ ಮಾತ್ರ ಯಾತ್ರೆಯಲ್ಲಿ ಭಾಗಿಯಾದ್ರ ಅನ್ನೋ ಚರ್ಚೆ ಶುರುವಾಗಿದೆ. ವೈಯಕ್ತಿಕ ಕಾರಣಗಳನ್ನು ನೀಡಿ 3 ದಿನಗಳಿಂದ ಯೋಗೇಶ್ವರ್ ಪಾದಯಾತ್ರೆಗೆ ಗೈರಾಗಿದ್ದಾರೆ. ಅಷ್ಟೇ ಅಲ್ಲ, ಚನ್ನಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಗೂ ಬಾರದೆ ಕಣ್ಮರೆಯಾಗಿದ್ದರು. ಇದನ್ನೆಲ್ಲ ನೋಡಿದ್ರೆ ಯಡಿಯೂರಪ್ಪ, ವಿಜಯೇಂದ್ರ ಹಾಗೂ ಕುಮಾರಸ್ವಾಮಿ ಅವರಿಂದ ಅಂತರ ಕಾಯ್ದುಕೊಂಡ್ರ ಅನ್ನೋ ಮಾತು ಕೇಳಿ ಬಂದಿದೆ. ಸಿಪಿವೈ ಬೆಂಬಲಿಗನಿಗೆ HDK ಕ್ಲಾ ಯೋಗೇಶ್ವರ್ಗೆ ಟಿಕೆಟ್ ನೀಡಿ ಎಂದ